ತಡಿಯೋ ನಿಮಿಷ. ಈ ದಿನಕ್ಕೆ ಕೈತ್ಗೆಲೆ ಕೊಲೆಯಾಗಿ 1 ವರ್ಷ ಆಯಿತು, ಕರೆಕ್ಟ್ ಆಯಿತು. ಆ ಕಾರಣ ತಾವೆಲ್ಲ ಮಾಧ್ಯಮದವರು ನಮ್ಮನ್ನು ಭೇಟಿ ಮಾಡಿದ್ರು. ನಮಗೆ 70 ವರ್ಷ ಸ್ವಾತಂತ್ರ್ಯ ಅಂತ ಅದು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಜೀವ ತನಕ ನಮಗೆ ಆ ನೋವಿಗೆ, ಆದರೂ ಕೂಡ ನಮ್ಮ ಮೊಮ್ಮಗನ ಒಂದು ಆರೈಕೆಯಲ್ಲಿ ಅವನ ಆಟ ಪಾಠದಲ್ಲಿ ಅವನ್ನೆಲ್ಲ ಮರಿತಾ ಇದ್ದೀವಿ. ಆದರೆ ನಮಗೆ ಸರ್ಕಾರ ಇಲ್ಲಿವರೆಗೂ ಭಾಳಷ್ಟು ಸರ್ಕಾರ ಕೊಟ್ಟಿದೆ. ಕೋರ್ಟ್ ಇರ್ಬೋದು, ಪೊಲೀಸ್ ಇರ್ಬೋದು, ಈ ಮಾಧ್ಯಮದವರು ಸರ್ಕಾರ ಆ ಒಂದು ಇದಕ್ಕೆ ಎಲ್ಲರಿಗೂ ನಾವು ಭಾಳ ತಿಳಿಸ್ತೀವಿ. ಆದರೆ ಕೋರ್ಟು ಇದು ಯಾವಾಗ ಮುಗಿತಿತ್ತು ಅನ್ನೋದು ಇನ್ನೂ ಅರ್ಥ ಆಗ್ತಾಯಿಲ್ಲ. ಅದರಿಂದ ನಾವು ಸರ್ಕಾರವನ್ನು ಬೇಡಿಕೊಳ್ಳೋದು ಇಷ್ಟೇ, ಒಂದು ಫಾಸ್ಟ್ ಟ್ರ್ಯಾಕ್ ಮಾಡಿ ಆದಷ್ಟು ಬೇಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮ ಮನವಿ ಇದೆ. ನಮ್ಮ ಸೊಸೆಗೆ ನಾವು ಒಪ್ಪಿಗೆ ಕೇಳಿದ್ವಿ, ಸರ್ಕಾರ ಅದು ಕಾನೂನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ನಾವು ಪ್ರತಿಸಲ ಅವಳ ಜೀವನಕ್ಕೆ ಒಂದು ದಾರಿ ಆಗಬೇಕಾಯ್ತೆ. ಸಣ್ಣಳು, ಅವಳು ಸಣ್ಣಳು, ಮೊಮ್ಮಗ ಸಣ್ಣಳು. ಯಾಕಂದ್ರೆ ನಮಗೆ ವಯಸ್ಸಾಗಿದೆ, ನಾವು ಇರೋ ತನಕ ಏನೋ ನಡೀತೈತೆ. ಆಮೇಲೆ ಅವ್ರ ಭವಿಷ್ಯಕ್ಕೆ ನಮಗೆ ಒಂದು ಚಿಂತೆ ಆಗಿದೆ. ಆ ಚಿಂತೆಯನ್ನು ಸರ್ಕಾರ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಪರಿಶೀಲಿಸಬೇಕಂತ ಕಾನೂನು ವಿಚಾರ. ನಾವು ತಪ್ಪಿತರಿಗೆ ಶಿಕ್ಷೆ ಆಗಬೇಕಂತ ಅಷ್ಟೇ ನಾವು ಕೇಳ್ಕೊಂಡಿದ್ರೆ, ಅದು ಕಾನೂನು ಯಾವ ದೃಷ್ಟಿ ಪರಿಶೀಲನೆ ಮಾಡ್ತಾರೋ ನಮ್ಗೆ ಅರ್ಥ ಆಗೋದಿಲ್ಲ. ಅದು ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನನಗೇನು ಗೊತ್ತಾಗೋದಿಲ್ಲ. ಕಾನೂನು ಸ್ವಲ್ಪ ನಮ್ಮ ಕಡೆನೂ ಮಾನವೀಯತೆ ದೃಷ್ಟಿಯಿಂದ ಮತ್ತು ಈ ಕೊಲೆ ಪ್ರಕರಣ ವಿಶೇಷ ಇರೋದ್ರಿಂದ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು. ಕೊಲೆಗಾರರು ಯಾರೇ ಇದ್ದರೂ ಅವ್ರಿಗೆ ತಪ್ಪು ಶಿಕ್ಷೆ ಆಗಬೇಕಂತ ಮನವಿ. ರೇಣುಕಾಸ್ವಾಮಿ ಕುಟುಂಬ ಅದು ಸಂಬಂಧಿಲ್ಲ, ನಾವು ತಟಸ್ಥ ಏನೂ ಇಲ್ಲ. ನಮಗೆ ಕಾನೂನಲ್ಲಿ ನಾವೇ ಯಾಕೆ ನಾವು ಭಾಗವಹಿಸಿದ್ದು ನಮಗೆ ಇದೆಲ್ಲ ಇಷ್ಟ ಇಲ್ಲ. ಕಾನೂನು ಅದರದ್ದೇ ಆದ್ರ ಕ್ರಮ ಇರುತ್ತೆ, ಅದರಲ್ಲೇ ಕ್ರಮ ತೆಗೆದುಕೊಂತಾರೆ. ನಮಗೆ ಕಾನೂನು ಬಗ್ಗೆ, ಪೊಲೀಸರ ಬಗ್ಗೆ, ಸರ್ಕಾರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ನ್ಯಾಯ ಸಿಗುತ್ತೆ ಅಂತ ನಮಗೆ ಭರವಸೆ. ಈಗ ಸುಪ್ರೀಂ ಕೋರ್ಟ್ ಹೋಗಿದೆ ಕೇಸು, ಬೇಲ್ ಪ್ರಕರಣಕ್ಕೆ ಹೋಗಿದೆ. ಮೇನ್ ಪ್ರಕರಣ ಇನ್ನೂ ಶುರು ಆದಾಗೇ ಇಲ್ಲ. ಸರ್ಕಾರನೇ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ. ಇದು ಅತ್ಯಂತ ವಿಶೇಷ ಪ್ರಕರಣ. ಅಲ್ಲಿ ಹೋಗಿದ್ದು ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಪೊಲೀಸ್ನವರು ಒಂದು ವಿಶೇಷ ಆಸಕ್ತಿ ವಹಿಸಿ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಮಗೂ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ. ಈ ದರ್ಶನ್ ಹೊರಗಡೆ ಬಂದಮೇಲೆ ಮತ್ತೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಏನಾದ್ರು? ನಾವು ಯಾರನ್ನೂ ನಾವು ಯಾರನ್ನೂ ಅವ್ರನ್ನ ಸಂಪರ್ಕ ಮಾಡಿಲ್ಲ, ನಮ್ಮನ್ನು ಯಾರೂ ಸಂಪರ್ಕ ಮಾಡಿಲ್ಲ. ದರ್ಶನ್ ಅವರು ಇದೆ ಇಲ್ಲ, ಅದ್ರ ಬಗ್ಗೆ ನಮಗೇನಾದ್ರು ಇದು ಇಲ್ಲ. ನಮಗೆ ಅವ್ರಿಗೆ ಯಾರು ಇಲ್ಲಿವರೆಗೂ ಅವ್ರು ಸಂಪರ್ಕ ಮಾಡಿಲ್ಲ, ಸಂಪರ್ಕಿಸ್ತಾರಂತ ನನ್ನ ನಂಬಿಕೆ ಇಲ್ಲ. ಅಕಸ್ಮಾತ್ ಸಂಪರ್ಕ ಮಾಡಿದ್ರೆ ಬಂದಾಗ ಆ ವಿಚಾರ ಬೇರೆ. ಅಲ್ಲಿ ಬರೋದಕ್ಕೆ ಬಂದಿದ್ರೆ ಇಷ್ಟಲ್ಲೇ ಆಗ್ಬೇಕಾಯ್ತು. ಇನ್ನೂ ಏನಾಗ್ತದೆ ಅದು ಕಾನೂನು ಇರೋ ದೃಷ್ಟಿಯಿಂದ ಅವರು ಏನಾರು ವಿಚಾರ ಮಾಡಿರ್ಬೋದು, ಗೊತ್ತಿಲ್ಲ. ಅಲ್ಲ, ಒಂದು ವೇಳೆ ಅವರು ನಿಮ್ಮನ್ನು ಸಂಪರ್ಕ ಮಾಡಿ ಸಾರಿ ಕೇಳೋಂಥ ನಾವು ಏನೋ ಇದ್ದರೆ ನಮ್ಮ ಹಿರಿಯರಿದ್ದಾರೆ, ಎಲ್ಲ ತೀರ್ಮಾನ ಮಾಡ್ತಾರೆ. ಅಂದರೆ ಭೇಟಿಗೆ ಅವಕಾಶ ಕೊಡ್ತೀರಾ ಬಂದರೆ ಅಕಸ್ಮಾತಾಗಿ? ಅಲ್ಲ, ಹೇಳಿದ್ನಲ್ಲ, ನಮ್ಮ ಹಿರಿಯರಿದ್ದಾರೆ. ಅಂಥ ಪ್ರಸಂಗ ಬಂದರೆ ಸಮಾಜದವರು ಹಿರಿಯರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನಕ್ಕೆ ನಾವು ಬರ್ತೀವಿ. ಅಲ್ಲ, ನೀವು ತಂದೆ ತಾಯಿಯಾಗಿ ನಾವು ತಂದೆ ತಾಯಿಯಾಗಿ ನಮಗೆ ಸಪ್ತಶ್ರೀ ಶಿಕ್ಷೆ ಆಗ್ಬೇಕು ಅಷ್ಟೇ.